ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಗೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು, ಏನೇನೆಲ್ಲ ಕೇರನ್ನು ನೀವು ತಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಮೇನ್ ಆಗಿ ಹಿಂದಿನ ವರ್ಷದ ಅಪ್ಲಿಕೇಶನ್ ಫಾರ್ಮಿಗೂ ಈ ವರ್ಷದ ಅಪ್ಲಿಕೇಶನ್ ಫಾರ್ಮಿಗೂ ಕೆಲವೊಂದಷ್ಟು ಡಿಫರೆನ್ಸ್ಗಳನ್ನು ಅವರು ಹೇಳಿರೋದೇನಂತಂದರೆ, ಸೊ ಮೊದಲನೇದಾಗಿ ನಿಮಗೆ ಅಪ್ಲೋಡಿಂಗ್ ಅಂತ ಕೇಳಿರೋದಂಥದ್ದು ಓನ್ಲಿ ಫೋಟೋ ಮತ್ತು ಸಿಗ್ನೇಚರ್. ಎರಡನೇ ಡಿಫ್ರೆನ್ಸ್ ಏನಂತಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇಲ್ಲಿ ಕೇಳ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಮೂರನೇದಾಗಿ ಸ್ಯಾಟ್ಸ್ ನಂಬರ್ನ ಮೊದಲು ಕೆ ಎ ಅವರು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಾಗ ಕಂಪಲ್ಸರಿ ಮಾಡಿಬಿಟ್ಟಿದ್ರು. ಸೊ ಅದರಿಂದ ಪ್ರಾಬ್ಲಮ್ ಆಗಿತ್ತು. ಬಟ್ ಈ ವರ್ಷ ಆಪ್ಷನಲ್ ಕೊಟ್ಬಿಟ್ಟಿದ್ದಾರೆ. ಸ್ಯಾಟ್ಸ್ ನಂಬರ್ ನೀವು ಹಾಕಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ ಕೊಟ್ಟಿದ್ದಾರೆ, ಅದರಿಂದ ನೀವು ಮುಂದುವರಿಬೋದು. ಸೊ ಇನ್ನು ನಾಲ್ಕನೇದಾಗಿ ಕ್ಲೇಮ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ದಾರೆ. ಬಟ್ ಇದು ಆ್ಯಕ್ಚುಲಿ ಕ್ಲೇಮ್ ಸರ್ಟಿಫಿಕೇಟ್ ಏನು ಬರ್ತದ, ಹೇಗೆ ಬರ್ತದ ಅನ್ನೋದು ಇನ್ಮೇಲೆ ಗೊತ್ತಾಗಬೇಕು. ಯಾಕಂದರೆ ನಿನ್ನೆಯ ತನಕ ಅಂತೂ ಯಾರ್ದು ಅಪ್ಲಿಕೇಶನ್ ಫಾರ್ಮ್ ನಾನು ಫಿಲ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿಲ್ಲ. ಬಟ್ ನನ್ನ ಕೈಯಲ್ಲಿ ಬಂದ ತಕ್ಷಣ, ನನಗೆ ಗೊತ್ತಾದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕ್ಲೇಮ್ ಸರ್ಟಿಫಿಕೇಟ್ ಅಂದ್ರೇನು, ಅದನ್ನು ತೊಗೊಂಡು ಅದರಲ್ಲಿ ಅನ್ಕ್ಲೇಮ್ಡ್ ಅಂತ ಬಂದರೆ ಏನು ಮಾಡಬೇಕು, ಅದನ್ನು ಡೀಟೇಲ್ಸ್ ಯಾವ ರೀತಿ ಕೊಡ್ತಾರೆ ಕೆ ಇ ಅವರು ನೋಡೋಣಂತೆ, ರೈಟ್. ಬಟ್ ಕೆ ಇ ಅವರಲ್ಲಿ ಒಂದು ರಿಕ್ವೆಸ್ಟ್ ಇಷ್ಟೇ, ಕೆ ಇ ಅವರು ಒಂದು ಗ್ರೀವಿಯನ್ಸ್ ಪೋರ್ಟಲ್ ಅಂಥೇಳಿ ಓಪನ್ ಮಾಡಿ ದಯವಿಟ್ಟು ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸ್ಯಾಟ್ಸಲ್ಲಿ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ. ಆ ರೀತಿ ಪ್ರಾಬ್ಲಮ್ಗಳು ಬಂದರೆ ಏನು ಮಾಡಬೇಕು ಅನ್ನೋದ್ರ ವಿವರ ಎಲ್ಲೂ ಕೂಡ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋವಂಥದ್ದು ಒಂದು ಡೆಮೋ ವಿಡಿಯೋವನ್ನು ನೋಡೋಣಂತೆ. ಬಟ್ ಈ ಒಂದು ಡೆಮೋ ವಿಡಿಯೋದಲ್ಲೂ ಕೂಡ ನಿಮಗೆ ಸಾಕಷ್ಟು ಡೌಟ್ಸ್ಗಳು ಇರ್ಬೋದು. ಸೊ ಅದಕ್ಕೆ ನಾನು ವಾಟ್ಸಪ್ಪಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದಾಗ ನನಗೆ ಆನ್ಸರ್ ಹೇಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಯಾಕೆಂದರೆ ನಾನು ಕೂಡ ನನ್ನ ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಿ. ಸೊ ಆ ಒಂದು ನನ್ನ ಒಂದು ಟೈಮ್ ಮತ್ತು ಎನರ್ಜಿಯನ್ನು ನಿಮಗೋಸ್ಕರ ಕೊಡಬೇಕು ಅಂತ ಇದ್ದರೆ, ಸೊ ನನ್ನ ಒಂದು ಪರ್ಸ್ನಲ್ ಗೈಡೆನ್ಸ್ ಕೋರ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಇದು ನನ್ನ ವಾಟ್ಸಪ್ ನಂಬರ್ 8277448606. ಈ ನಂಬರಿಗೆ ಮೆಸೇಜ್ ಮಾಡಿ, ಹಾಯ್ ಅಂಥೇಳಿ ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಬಟ್ ಭಾಳ ಜನ ವಿದ್ಯಾರ್ಥಿಗಳು ಇದಕ್ಕೆ ಡೈರೆಕ್ಟಾಗಿ ಕಾಲ್ ಮಾಡಿ ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಅಥವಾ ತಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಗಿರುವಂಥ ಪ್ರಾಬ್ಲಮ್ಗಳನ್ನು ಮೆಸೇಜ್ ಮಾಡ್ತಾ ಇದ್ದಾರೆ. ಅವು ಯಾವುದಕ್ಕೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ ಅನ್ನೋದು ಗೊತ್ತಿರಲಿ. ಯಾಕಂತಂದರೆ ನಮ್ಮ ಟೈಮನ್ನು ನಾವು ಕೊಡ್ತಾ ಇದ್ದಾಗ, ಸೊ ಆ ಟೈಮಿಗೆ ಸಂಬಂಧಪಟ್ಟಾಗೆ ಒಂದು ಪೇಮೆಂಟನ್ನು ನಾವು ಡೆಫಿನೆಟ್ಲಿ ತೊಗೊಂಡು ನಿಮಗೆ ಸರ್ವಿಸನ್ನು ಕೊಡ್ತೀವಿ. ಬಟ್ ಐ ವಿಲ್ ಪ್ರಾಮಿಸ್ ಯು ಎಟ್ ದ ಎಂಡ್ ಆಫ್ ದ ಡೇ, ನೀವು ಕೊಟ್ಟಿರುವಂತಹ ದುಡ್ಡು ನೀವೇ ನನಗೆ ಹೇಳಿ ಹೋಗ್ತೀರಿ, ಸರ್ ನಾವು ಕೊಟ್ಟಿರುವಂಥ ದುಡ್ಡು ಏನೂ ಇಲ್ಲ, ನಿಮ್ಮ ಪರ್ಸ್ನಲ್ ಗೈಡೆನ್ಸ್ ಅಷ್ಟು ಚೆನ್ನಾಗಿತ್ತು ಅಂತೇಳಿ. ಅದನ್ನು ನಾನು ಕೊಡುವಂತಹ ಜವಾಬ್ದಾರಿ ನಂದು. ದ್ಯಾಟ್ ಈಸ್ ಮೈ ಪ್ರಾಮಿಸ್. ಸೊ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ ಬೇಕು ಅಂದರೆ ಆ ಮೆಸೇಜ್ ಮಾಡಿಬಿಟ್ಟು ಡೀಟೇಲ್ಸ್ ತೊಗೊಳ್ಳಿ. ಯಾಕಂದರೆ ನಿಮಗೆ ಡೌಟ್ಸ್ ಬರ್ತದೆ, ಪ್ರಾಬ್ಲಮ್ಗಳಾಗಿರ್ತದೆ, ನಮ್ಮ ಕೈಲಾದಂಥ ಸೊಲ್ಯೂಷನ್ ನಾನು ನಿಮಗೆ ಕೊಡ್ಬೋದು, ರೈಟ್. ಇಲ್ಲಿ ನಾವು ಮುಂದುವರಿತಾ ಹೋಗೋಣಂತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇಲ್ಲಿ ನನಗೆ ಬೇಜಾರಾಗಿರೋದೇನಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾ ಇದ್ದೀರಿ, ಸರ್ ನಾನು CBSE ಇದ್ದೀನಿ, ಸೊ ಇದನ್ನು CBSE ನಂಬರ್ನ ಹಾಕಬೇಕಾದ್ರೆ ಫಸ್ಟ್ ಪೇಜಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಪಾಸಿಂಗ್ ಇಯರ್ನ ಪ್ರಿಫಿಕ್ಸ್ ಮಾಡಿಲ್ಲ, ಸೊ ಕರೆಕ್ಟ್ ಫೋಟೋವನ್ನು ಅಪ್ಲೋಡ್ ಮಾಡಿಲ್ಲ, ಸರ್ ಮೊಬೈಲ್ ನಂಬರ್ ರಾಂಗ್ ಕೊಟ್ಬಿಟ್ಟಿದ್ದೀನಿ. ನಾನು ಮೊದಲೇ ನಿನ್ನೆನೂ ಕೂಡ ಹೇಳಿದ್ದೀನಿ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಿ? ತಾಳ್ಮೆ ಅನ್ನೋದು ಜೀವನದಲ್ಲಿ ಬಹಳ ಇಂಪಾರ್ಟೆಂಟು. ಫೆಬ್ರವರಿ 18 ತನಕ ಟೈಮನ್ನು ಕೊಟ್ಟಿದ್ದಾರೆ. ಈ ತಾಳ್ಮೆ ಅಥವಾ ಈ ಒಂದು ಪೇಷನ್ಸನ್ನು KE ವೆಬ್ಸೈಟಲ್ಲಾಗಿರ್ಬೋದು, NTA ವೆಬ್ಸೈಟಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇದನ್ನು ಬಿಟ್ಟು ನೀವು ಅರ್ಜೆಂಟ್ ಮಾಡಿದಿರಿ ಅಂದರೆ ಲಾಸ್ ಆಗೋದು ನಿಮಗೇನೆ, ರೈಟ್. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿ, UGCET ಅಂತ ಕ್ಲಿಕ್ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬಂದ ಮೇಲೆ ಸೊ ನಿಮಗೆ ಇಲ್ಲಿ ನ್ಯೂ ಯೂಸರ್, ರಿಜಿಸ್ಟರ್ಡ್ ಯೂಸರ್ ಅಂತ ಬರ್ತದೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇನ್ಸ್ಟ್ರಕ್ಷನ್ಸ್ಗಳು ಬರ್ತದೆ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಹೌದು ಇಲ್ಲ ಅಂತ ಬರ್ತದೆ, ಹೌದಾ. ಸೊ SLC ಕರ್ನಾಟಕದ ರಾಜ್ಯದ ಪರೀಕ್ಷಾ ಮಂಡಳಿ ಹೌದು ಇಲ್ಲ ಅಂತ ಬರ್ತದೆ. ಸೊ ನೀವು ಇಲ್ಲಿಂದ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈ ರೀತಿಯಾಗಿ ಬರ್ತದೆ. ಓಕೆ, ಎಸ್, ಈ ರೀತಿಯಾಗಿ ಬರ್ತದೆ. ಇಲ್ಲಿ ಎರಡು ರೀತಿ ವಿದ್ಯಾರ್ಥಿಗಳು ಇರ್ತೀರಿ. ಒಂದು ಸ್ಟೇಟ್ ಬೋರ್ಡ್ದವ್ರು ಇರ್ತೀರಿ. ಸೊ ಸ್ಟೇಟ್ ಬೋರ್ಡ್ದವ್ರು ಏನು ಮಾಡಬೇಕು, SLC ಕರ್ನಾಟಕ ಸ್ಟೇಟ್ ಬೋರ್ಡ್ದವ್ರು ಏನು ಮಾಡಬೇಕು ಅಂದರೆ, ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀರಿ. ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ SLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕು. SLC ರಿಜಿಸ್ಟರ್ ನಂಬರ್ ಯಾವುದು? ಇದಕ್ಕೆ ನೀವು ಪಾಸಿಂಗ್ ಇಯರ್ನ ಹಾಕೋದು ಏನೂ ಅವಶ್ಯಕತೆ ಇಲ್ಲ. ಓಕೆ, SLC ರಿಜಿಸ್ಟರ್ ನಂಬರ್ ಯಾವುದು ಅಂದರೆ, ಈ ರೀತಿಯಾಗಿ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರ್ಬೋದು. ಇದರಲ್ಲಿ ರಿಜಿಸ್ಟರ್ ನಂಬರ್ ಯಾವುದು ಅಂದರೆ, ಈ ರೀತಿ ಇಲ್ಲೇನು ಕಾಣಿಸ್ತದೆ, ದಿಸ್ ಈಸ್ ಯುವರ್ SSLC ರಿಜಿಸ್ಟರ್ ನಂಬರ್. ಓಕೆ, SLC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತೀರಿ. ವೆರಿಫೈ ಅಂತೇಳಿ ಕ್ಲಿಕ್ ಮಾಡ್ತೀರಿ. ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇವೆಲ್ಲವೂ ಕೂಡ SSLC ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಡೀಟೇಲ್ಸ್ ಏನಿರ್ತದೆ, ಡೀಟೇಲ್ಸು ಆಟೋಮೆಟಿಕಲಿ ಫೆಚ್ ಆಗ್ತದೆ. ಏನು
ಸೊ ನಿಮ್ಮ ನೇಮ್ ಇರ್ಬೋದು, ಪೇರೆಂಟ್ಸ್ ಡೀಟೇಲ್ಸ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಸ್ಯಾಟ್ಸ್ ನಂಬರ್ ಇರ್ಬೋದು, ಇವ್ಯಾವುದು ನೀವು ಹಾಕೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕಲಿ ತಾನೇ ತೊಗೊಂಡು ಬಿಡ್ತದೆ ಅದು. ಓಕೆ, ಸೊ ಇವೆಲ್ಲವನ್ನು ತಾನೇ ತೊಗೊಂಡು ಬಿಡ್ತದೆ. ಬಟ್ ನೀವೇನಾದರೂ CBSE ಅವರಾಗಿದ್ದರೆ ಅಥವಾ ICSE ಅವರಾಗಿದ್ದರೆ ನೀವೇನು ಮಾಡಬೇಕು, ನೋ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವ ಬೋರ್ಡ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. CBSEನೋ ICSEನೋ ಅಥವಾ ಅದರ್ ಸ್ಟೇಟ್ ಬೋರ್ಡ್ ಇದ್ದೀರಾ, ಯಾವುದಿದ್ದೀರಿ ನೋಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ 9th ಅಥವಾ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ರೋಲ್ ನಂಬರ್ ಹಾಕಬೇಕು. ಬಟ್ ನನ್ನ ಸಜೆಷನ್ ಇಷ್ಟೇ, ಸೊ ಕ್ಲಾಸ್ 10ನಲ್ಲಿ, ಯಾಕೆಂದರೆ ಆಲ್ರೆಡಿ ನಿಮ್ಮ ಹತ್ರ ಕ್ಲಾಸ್ 10 ಮಾರ್ಕ್ಸ್ ಕಾರ್ಡ್ ಅಂತೂ ಇದೆ, ಕ್ಲಾಸ್ 10ನಲ್ಲಿ ಇರುವಂಥ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಸೊ ಅದರಲ್ಲಿ ನಿಮಗೆ ರೋಲ್ ನಂಬರ್ ಅಂತ ಇರ್ಬೋದು ಅಥವಾ ರಿಜಿಸ್ಟರ್ ನಂಬರ್ ಅಂತ ಇರ್ಬೋದು. ಬಟ್ ಆ ನಂಬರಿಗೆ ಏನು ಮಾಡಬೇಕು ಅಂದರೆ ಪಾಸಿಂಗ್ ಇಯರನ್ನು ಪ್ರಿಫಿಕ್ಸ್ ಮಾಡಬೇಕು. ಹೇಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈ ರೋಲ್ ನಂಬರ್ ಇಷ್ಟೇ ಇದೆ ಆ್ಯಕ್ಚುಲಿ 18000123 ಅನ್ನೋದು ನಂಬರು. ಬಟ್ ನಾನೇನು ಮಾಡಿದ್ದೀನಿ, 2023 ಪಾಸಿಂಗ್ ಇರೋದಕ್ಕೆ 2023 18000123 ಹಾಕಿದ್ದೀನಿ. ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ದಿಸ್ ಈಸ್ ಯುವರ್ CBSE ಮಾರ್ಕ್ಸ್ ಕಾರ್ಡ್ ಅಲ್ವಾ. CBSE ಮಾರ್ಕ್ಸ್ ಕಾರ್ಡಲ್ಲಿ ಈ ರೀತಿ ನಂಬರ್ ಇದೆ. ಇದು 1810XXX ಅಂತ ಇಟ್ಕೊಳ್ಳಿ. ಸೊ ಇದನ್ನು ನೀವು ಡೈರೆಕ್ಟಾಗಿ ಎಂಟ್ರಿ ಮಾಡಬಾರ್ದು. ನೀವೇನು ಮಾಡಬೇಕು, ಇದು 2023 ಪಾಸ್ಔಟ್ ಆಗಿದ್ದರೆ 2023 18100 ಸೊ ಸಮಥಿಂಗ್ XXX. ಇದೇನಾದರೂ 2022 ಪಾಸ್ಔಟ್ ಆಗಿದ್ದರೆ ಸೊ 2022 18100 XXX. ಈ ರೀತಿಯಾಗಿ 10th ಪಾಸಿಂಗ್ ಇಯರನ್ನು ಪ್ರಿಫಿಕ್ಸ್ ಮಾಡಿ ಹಾಕಿ. ICSE ಆಗಿದ್ದರೆ ನಿಮಗೆ ಯುನಿಕ್ ID ಅಂತ ಕೊಟ್ಟಿರ್ತಾರೆ. ICSE ಆಗಿದ್ದರೆ ಯುನಿಕ್ ID ಅಂತ ಕೊಟ್ಟಿರ್ತಾರೆ. ಆ ನಂಬರಿಗೆ ಪಾಸಿಂಗ್ ಇಯರ್ನ ಎಂಟ್ರಿ ಮಾಡಿ ಹಾಕಿ. ರೈಟ್. ಸೊ ಅದನ್ನು ಹಾಕಿದ ಮೇಲೆ, ಅದನ್ನೆಲ್ಲ ಎಂಟರ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ನೆಕ್ಸ್ಟ್ ಕೆಳಗಡೆ ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ಏನು ನೀವು ರಿಜಿಸ್ಟರ್ ನಂಬರ್ನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಪೇರೆಂಟ್ಸ್ ನೇಮ್ ಸ್ಟೇಟ್ ಬೋರ್ಡ್ ಆಗಿದ್ದರೆ ಆಟೋಮೆಟಿಕಲಿ ಬರ್ತದೆ. ಸೊ CBSE ICSE ಅವರಾಗಿದ್ದರೆ ಅಥವಾ ಬೇರೆ ಬೋರ್ಡ್ ಅವರಾಗಿದ್ದರೆ ಸೊ ನೀವೇನು ಮಾಡಬೇಕು, ಇವನ್ನೆಲ್ಲ ಟೈಪ್ ಮಾಡಬೇಕು. ಈ ಎಲ್ಲ ಡೀಟೇಲ್ಸ್, ಫಾದರ್ ನಂಬರ್, ಇದು SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ನಿಮ್ಮ ಹೆಸರು ಅಂದರೆ ಯುವರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅದಾದಮೇಲೆ SLC ಪಾಸಿಂಗ್ ಇಯರ್, ಫಾದರ್ ನೇಮ್, ಮದರ್ ನೇಮ್, ಸ್ಯಾಟ್ಸ್ ನಂಬರ್, ಇವೆಲ್ಲ ನೀವು ಎಂಟರ್ ಮಾಡಬೇಕು. ಯಾರು CBSE ICSE ಮತ್ತು ಅದರ್ ಸ್ಟೇಟ್ ಬೋರ್ಡ್. ಯಾರು ಕರ್ನಾಟಕ ಸ್ಟೇಟ್ ಬೋರ್ಡ್ ಇದ್ದರೆ ಆಟೋಮೆಟಿಕಲಿ ಇಲ್ಲಿವರೆಗೂ ನಿಮಗೆ ಆಟೋಮೆಟಿಕಲಿ ಫೆಚ್ ಆಗಿಬಿಡ್ತದೆ. ಅದಾದಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡಿ, ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ, ಇಮೇಲನ್ನು ಹಾಕಿ, ಮೊಬೈಲ್ ನಂಬರ್ನ ಹಾಕಿ. ಭಾಳ ಇಂಪಾರ್ಟೆಂಟ್ ಇದು ಮೊಬೈಲ್ ನಂಬರ್. ಎಷ್ಟೋ ಸಾರಿ ಹೇಳಿರ್ತೀನಿ, ಮೊಬೈಲ್ ನಂಬರ್ನ ಹಾಕಿರ್ತೀರಿ, ಆ ಮೊಬೈಲ್ ನಂಬರಿಗೆ OTP ಬರ್ತದೆ. ಬಟ್ ಕೊನೆವರೆಗೂ ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರೋದಿಲ್ಲ. ಕರೆಕ್ಟಾಗಿ ಕೇರ್ಫುಲ್ಲಾಗಿ ನಿಮ್ಮ ಅಪ್ಪನ, ಅಮ್ಮನ ಅಥವಾ ನಿಮ್ಮ ನಂಬರ್ನ ಹಾಕಬೇಕಾದ್ರೆ ನೀಟಾಗಿ ಹಾಕಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಬರ್ತದೆ. OTPಯನ್ನು ಎಂಟರ್ ಮಾಡಿ. ಇದು ಅನದರ್ ಡಿಫ್ರೆನ್ಸ್ ಆಫ್ KA ದಿಸ್ ಇಯರ್. OTP ಬರ್ತದೆ. OTP ಬಂದ ಮೇಲೆ ಕನ್ಫರ್ಮ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿ. ಪಾಸ್ವರ್ಡನ್ನು ಒಂದು ಸೆಲೆಕ್ಟ್ ಮಾಡಿದ ಮೇಲೆ ವೈಟ್ ಬ್ಯಾಕ್ಗ್ರೌಂಡಲ್ಲಿರುವಂಥ ಫೋಟೋ ಅಪ್ಲೋಡ್ ಮಾಡಿ. ಸೊ ಇನ್ನೊಂದು ಡಿಫ್ರೆನ್ಸ್ ಏನು KA ಅವ್ರದ್ದು ಅಂತಂದ್ರೆ ಇದು. ಸೊ OTP ಈ ವರ್ಷ ಹೊಸದಾಗಿ ಎಂಟರ್ ಮಾಡಿದ್ದಾರೆ. ಇನ್ನೊಂದು ಫೋಟೋವನ್ನು ಇಲ್ಲೇ ಅಪ್ಲೋಡ್ ಮಾಡೋಕ್ಕೆ ಕೇಳಿಬಿಟ್ಟಿದ್ದಾರೆ. ರೈಟ್, ಫೋಟೋವನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಅಪ್ಲೋಡ್ ಮಾಡಿ. ಅದಾದಮೇಲೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ರಿಜಿಸ್ಟರ್ ಅಂತ ಮಾಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಮೆಸೇಜ್ ಬರ್ತದೆ. ಈ ರೀತಿ ಏನು ಮೆಸೇಜ್ ಬರ್ತದೆ, ಸೊ ಈ ಮೆಸೇಜಲ್ಲಿ ನಿಮಗೆ ಯೂಸರ್ ID ಇರ್ತದೆ. ಇಲ್ಲಿ ಅಂದರೆ ಅಪ್ಲಿಕೇಶನ್ ನಂಬರ್ ಇರ್ತದೆ. ಪಾಸ್ವರ್ಡ್ ಅಂತ ಆಲ್ರೆಡಿ ಸೆಟ್ ಮಾಡಿರ್ತೀರಿ. ಇದರ ಒಂದು ಫೋಟೋವನ್ನು ತೆಗೆದಿಟ್ಟುಕೊಳ್ಳಿ ಅಥವಾ ಇದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ನಂಬರಿಗೂ ಕೂಡ ಮೆಸೇಜ್ ಬಂದಿರ್ತದೆ, ಬಟ್ ಆದರೂ ಇರಲಿ. ಇದನ್ನೆಲ್ಲ ಆದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಓಪನ್ ಆಗಲಿಲ್ಲ ಅಂತಂದು ನೀವೇನು ಮಾಡಬೇಕು, KA ವೆಬ್ಸೈಟಲ್ಲಿ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ನೀವು ಯೂಸರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ಆದರೆ ಈಗ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಲಾಗಿನ್ ID ಅಂದರೆ ರಿಜಿಸ್ಟರ್ ನಂಬರ್ ಹಾಕಿ, ಪಾಸ್ವರ್ಡನ್ನು ಹಾಕಿದ ತಕ್ಷಣ OTP ನಿಮಗೆ ಜನರೇಟ್ ಆಗಿಬಿಡ್ತದೆ. ನಿಮ್ಮ ಮೊಬೈಲ್ ನಂಬರಿಗೆ OTP ಬರ್ತದೆ. ಈ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಯೂಸಿಂಗ್ ಲಾಗಿನ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ OTP ಬರ್ತದೆ. OTPಯನ್ನು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟರ್ ನಂಬರು, ಸ್ಯಾಟ್ಸ್ ನಂಬರ್ ಇವೆಲ್ಲ ಆಟೋಮೆಟಿಕಲಿ ನೀವು ಆಲ್ರೆಡಿ ಬರೆದಿರ್ತೀರಿ. ಏನಾದ್ರು ಮಿಸ್ಟೇಕ್ ಇದ್ದರೆ ಸ್ಟೇಟ್ ಬೋರ್ಡ್ದವ್ರು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ CBSE ICSE ದವರು ಚೇಂಜ್ ಮಾಡ್ಬೋದು. ಇದಾದಮೇಲೆ ಇವೆಲ್ಲ ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಿ. ಇವೆಲ್ಲ ಸಿಂಪಲ್ ಇದೆ. ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಅಡ್ರೆಸ್, ಪಿನ್ ಕೋಡ್ ವಿತ್ ಕ್ವಾಲಿಫಿಕೇಷನ್, ನ್ಯಾಷನಾಲಿಟಿ, ರೆಸಿಡೆಂಟ್ ಕಂಟ್ರಿ, ರಿಲಿಜನ್.
ಸೊ ಇಲ್ಲಿ ಮದರ್ ಟಂಗ್ ಅಂತ ಇದ್ದಲ್ಲಿ ನೀವೇನಾದರೂ ಲಿಂಗ್ವಿಸ್ಟಿಕ್ಕನ್ನು ಕ್ಲೇಮ್ ಮಾಡ್ತಾ ಇದ್ದರೆ, ಸೊ ಅಂದರೆ ತಮಿಳ್ ಇರ್ಬೋದು ಅಥವಾ ತೆಲುಗು ಇರ್ಬೋದು ಅಥವಾ ತುಳು ಇರ್ಬೋದು, ಅಂಥವರು ನೀವು ಕರೆಕ್ಟಾಗಿ ಮದರ್ ಟಂಗನ್ನು ಎಂಟ್ರಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದೆ ಲಿಂಗ್ವಿಸ್ಟಿಕ್ಕನ್ನು ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಓನ್ಲಿ ಫಾರ್ ಮೆಡಿಕಲ್ಲಿಗೆ ಮಾತ್ರ ಅನ್ನೋದು ಗೊತ್ತಿರಲಿ. ಯಾವುದು ಲಿಂಗ್ವಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡುವಂಥದ್ದು. ಎಲ್ಲ ಕರೆಕ್ಟ್ ಇದೆ, ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಮತ್ತೆ ಮುಂದುವರಿ ಅಂತ ನೆಕ್ಸ್ಟ್ ಬಟನ್ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನೆಕ್ಸ್ಟ್ 12th ಡೀಟೇಲ್ಸ್ ಓಪನ್ ಆಗ್ತದೆ. NRI ವಾರ್ಡ್ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇದು ಭಾಳ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ಹೌ ಮೆನಿ ಇಯರ್ಸ್ ಯು ಆರ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಕೇಳ್ತದೆ, ಇದನ್ನು ಎಂಟರ್ ಮಾಡಿ. 10 ಅಥವಾ 12 10 7 0. ಈಗ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಇದ್ದರೆ 0 ಅಂತ ಎಂಟ್ರಿ ಮಾಡ್ತೀರಿ, ಹೌದಾ? ಸೊ ಅದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಿ. ಅದನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಬರ್ತದೆ, ಇದನ್ನು ಸೆಲೆಕ್ಟ್ ಮಾಡಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಸೆಕೆಂಡ್ PUC ಬರ್ತದೆ, ಇದನ್ನು ಸೆಲೆಕ್ಟ್ ಮಾಡಿ. PUC 12th ರಿಜಿಸ್ಟರ್ ನಂಬರ್ ಹಾಕಿ. ಸೊ 12th ರಿಜಿಸ್ಟರ್ ನಂಬರ್ ಅಂತಂದರೆ ನೀವೇನಾದರೂ ರಿಪೀಟರ್ಸ್ ಇದ್ದರೆ ನಿಮಗೆ ದೆರ್ ಈಸ್ ನೋ ಪ್ರಾಬ್ಲಮ್ ಎಟ್ ಆಲ್. ರಿಪೀಟರ್ಸ್ ಇದ್ರೆ ಪ್ರಾಬ್ಲಮ್ಮೇ ಇಲ್ಲ. ಅದು CBSE, ICSE, ಸ್ಟೇಟ್ ಬೋರ್ಡ್ ಯಾವುದಾದ್ರೂ ಇರಲಿ, ಯಾಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಆ ನಂಬರ್ ಇದೆ. ಸೊ ಇದನ್ನು ಇಲ್ಲಿ ಎಂಟ್ರಿ ಮಾಡಿಬಿಡ್ತೀರಿ. ಬಟ್ ಫ್ರೆಷರ್ಸ್ ಇದ್ದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2 ಟೈಪ್ ಫ್ರೆಷರ್ಸ್ ಇದ್ದೀರಿ. ಒಂದು KSCAB ಕರ್ನಾಟಕ ಬೋರ್ಡ್ ಫ್ರೆಷರ್ಸ್ ಇದ್ದೀರಿ, ಇನ್ನೊಂದು CBSE ಅಥವಾ ICSE ಬೋರ್ಡಿನ ಫ್ರೆಷರ್ಸ್ ಇದ್ದೀರಿ. ಓಕೆ, KSCAB ಫ್ರೆಷರ್ಸಿಗೆ ಆಲ್ರೆಡಿ ನಿಮಗೆ ಪ್ರಾಕ್ಟಿಕಲ್ ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ. ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ದಯವಿಟ್ಟು ಹಾಲ್ ಟಿಕೆಟ್ ಬಂದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ. ಹಾಲ್ ಟಿಕೆಟ್ ಕೊಟ್ಟಿರ್ತಾರೆ. ಹಾಲ್ ಟಿಕೆಟಲ್ಲಿ ಒಂದು ರಿಜಿಸ್ಟರ್ಡ್ ನಂಬರ್ ಅಂತ ಇರ್ತದೆ, ರಿಜಿಸ್ಟರ್ ನಂಬರ್. ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. CBSE, ICSE ಅವರಿಗೆ ನಿಮಗೆ ಹಾಲ್ ಟಿಕೆಟ್ ಕೊಟ್ಟರು ಕೂಡ ನಾನು ನೋಡಿರೋ ಹಾಗೆ ಅದರಲ್ಲಿ ನಂಬರ್ ಇಲ್ಲ. ಬಟ್ ನೀವೇನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ಸೊ ಕ್ಲಾಸ್ 11ದು ಏನಾದರೂ ರೋಲ್ ನಂಬರ್ ಇದ್ದರೆ, ಇಲ್ಲಿ ಎಂಟರ್ ಮಾಡಿ. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ನಿಮಗೆ. ಸೊ ಹಾಲ್ ಟಿಕೆಟ್ ಬಂದಿಲ್ಲ. ಮತ್ತು ನೀವು ಕೇಳ್ಬೋದು, ಸರ್ ಮತ್ತೆ ಕ್ಲಾಸ್ 12ದು ನಂಬರ್ ಯಾವಾಗ ಎಂಟ್ರಿ ಮಾಡಬೇಕು? ರಿಮೆಂಬರ್, ನಿಮ್ಮದು ಎಲ್ಲ ರಿಸಲ್ಟ್ ಬಂದ ಮೇಲೆ KE ಅವರು ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ನಿಮ್ಮ ರಿಸಲ್ಟನ್ನು ಎಂಟ್ರಿ ಮಾಡೋದಕ್ಕೆ. ಆವಾಗ ನೀವು ಕರೆಕ್ಟ್ ಡೀಟೇಲ್ಸನ್ನು ಹಾಕಬಹುದು. ಅಲ್ಲಿ ತನಕ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಕ್ಲಾಸ್ 11 ಅನ್ನೋ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಷ್ಟೇ. ಅದು ಅಲ್ಲದೆ ನೀವು ಕ್ಲಾಸ್ 11 ಎಂಟ್ರಿ ಮಾಡಬೇಕಾದ್ರೂ ಕೂಡ CBSE ಅಂತ ಸೆಲೆಕ್ಟ್ ಮಾಡಿರೋದಕ್ಕೆ ಓನ್ಲಿ 8 ಡಿಜಿಟ್ ಅಷ್ಟೇ ಬರ್ತದೆ ನಿಮಗೆ. ಇಲ್ಲಿ 8 ಡಿಜಿಟನ್ನು ಮಾತ್ರ ಫಿಲ್ ಮಾಡ್ಬೋದು. ಅದಕ್ಕಾಗಿ ಕೊನೆಯ 8 ಡಿಜಿಟನ್ನು ಫಿಲ್ ಮಾಡಿದರೂ ಕೂಡ ಸಾಕಾಗ್ತದ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಅದನ್ನು ಹಾಕಲಿಲ್ಲ ಅಂದರೆ ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ. ಅದಕ್ಕಾಗಿ ನೀವು ಏನಾದರೂ ನಂಬರನ್ನು ಹಾಕಲೇಬೇಕಾಗ್ತದೆ. ಸೊ ನೀವು 1001 ಅಂತ ಹಾಕಿದರೂ ಬಂದುಬಿಡ್ತದೆ. ಆದರೆ ನಿಮ್ಮ ಹತ್ರ ಕ್ಲಾಸ್ 11 ಮಾರ್ಕ್ಸ್ ಕಾರ್ಡ್ ಇರ್ತದೆ, ಅದರ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಷ್ಟೇ. ಅದಾದಮೇಲೆ ಪಾಸಿಂಗ್ ಇಯರ್ ಎಂಟ್ರಿ ಮಾಡಿ. ಸೊ ಸೆಲೆಕ್ಟ್ ಮಾಡಿ. ಧಾರವಾಡ ಡಿಸ್ಟ್ರಿಕ್ಟ್ ಯಾವುದನ್ನು ಸೆಲೆಕ್ಟ್ ಮಾಡಿ. ಸ್ಕೂಲ್ ವಿವರ ಇಲ್ಲಿ ಪ್ರೈವೇಟ್, ಅನ್ಎಡೆಡ್, ಗೌರ್ಮೆಂಟ್ ಅಂತ ಇರ್ತದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಲಾಸ್ಟ್ ಇಯರ್ ಏನಾದರೂ ಎಕ್ಸಾಮಿಗೆ ಅಪಿಯರ್ ಆಗಿದ್ದರೆ ಎಸ್ ಅಂತ ಕೊಟ್ಟು CET ನಂಬರ್ನ ಎಂಟ್ರಿ ಮಾಡಿ. ಇಲ್ಲ ಅಂದರೆ ನೋ ಅಂತ ಕೊಟ್ಟು ಇದನ್ನು ಯಾವುದನ್ನು ಎಂಟ್ರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದಾದಮೇಲೆ ಲಾಸ್ಟ್ ಇಯರ್ ಎಂಟರ್ ಆಗಿದ್ರೆ ಇಯರ್ ಆಫ್ ಅಪಿಯರೆನ್ಸ್ ಅಂತ ಕೇಳ್ತದೆ, ಇದರದ್ದು ಕಂಟಿನ್ಯೂಯೇಷನ್ ಇದು. ಸೊ ಇನ್ನು CET ನಾಟಾ ಅಡಿಯಲ್ಲಿ ಆಲ್ರೆಡಿ ಸೀಟ್ ಪಡ್ಕೊಂಡಿದ್ದೀರಾ ಅಂತ ಕೇಳ್ತದೆ. ಪಡ್ಕೊಂಡು ಏನಾದರೂ ನೀಟ್ ಲಾಂಗ್ ಟರ್ಮಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಆಟೋಮೆಟಿಕಲಿ ಇದು ಏನಿದೆಯಲ್ಲ ಇದು ಫೆಚ್ ಆಗ್ತದೆ. ಇದು ನಿಮಗೆ ಆಟೋಮೆಟಿಕಲಿ ಬರುವಂಥದ್ದು. ಓಕೆ, ಸೊ ಇದನ್ನು ನೀವು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಮೇಲ್ಗಡೆಗೆ ತೋರಿಸುವಂಥ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ತಾ ಹೋದ ಹಾಗೆ ಕ್ಲಾಸಸ್ ಆಟೋಮೆಟಿಕಲಿ ಬರ್ತದೆ. ಇನ್ನು ಉಳಿಸುವಂಥ ಸೆಲೆಕ್ಟ್ ಮಾಡ್ತೀರಿ, ಇಲ್ಲ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀರಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ರಿಸರ್ವೇಷನ್ ಡೀಟೇಲ್ಸ್ ಬರ್ತದೆ. ರಿಸರ್ವೇಷನ್ ಡೀಟೇಲ್ಸಲ್ಲಿ ನಿಮಗೆ RD ನಂಬರ್ ಎಲ್ಲೆಲ್ಲಿ ಕೇಳ್ತಾರೆ ಅಂದರೆ ಇಲ್ಲಿ RD ನಂಬರ್ ಕೇಳ್ತಾರೆ. ನಿಮ್ದೇನಾದ್ರು ಕ್ಯಾಟಗರಿ ಇದ್ದರೆ RD ನಂಬರ್ ರೆಡಿ ಇರಬೇಕು. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟಿಗೆ RD ನಂಬರ್ ರೆಡಿ ಇರಬೇಕು. ಇನ್ನು ಇಲ್ಲಿ ನೆಕ್ಸ್ಟ್ ಅಂತಂದರೆ ಇಲ್ಲಿ RD ನಂಬರ್ ರೆಡಿ ಇರಬೇಕು. ಗ್ರಾಮೀಣ ಪ್ರದೇಶದ ಏನಾದರೂ ಜನರಲ್ ಮೆರಿಟ್ ಇದ್ದರೆ ಆವಾಗ ನಿಮಗೆ NCLC ಸರ್ಟಿಫಿಕೇಟ್ ಬೇಕು, ಅದರ RD ನಂಬರ್ ರೆಡಿ ಇರಬೇಕು. ಅಲ್ಪಸಂಖ್ಯಾತ ಅಂದರೆ ರಿಲಿಜಿಯಸ್ ಮೈನಾರಿಟಿ, ನೀವೇನಾದರೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಇದ್ದರೆ ನಿಮಗೆ RD ನಂಬರ್ ರೆಡಿ ಇರಬೇಕು. ಸೊ ಇದಿಷ್ಟು RD ನಂಬರ್ ಬೇಕಾಗ್ತದೆ ನಿಮ್ಮ ಹತ್ರ. ಇನ್ನು ಇಲ್ಲೆಲ್ಲ ಫಿಲ್ ಮಾಡ್ತಾ ಹೋಗಿ. ನೀವೇನಾದರೂ ಅದರ್ ದ್ಯಾನ್ ಜನರಲ್ ಮೆರಿಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ RD ನಂಬರ್ನ ಹಾಕ್ತೀರಿ. RD ನಂಬರ್ನ ಹಾಕಿದ ಮೇಲೆ ನೇಮ್ ಮ್ಯಾಚ್ ಅಂತ ಬರಬೇಕು. ಅದು ಮ್ಯಾಚ್ ಅಂತ ಬರಲಿಲ್ಲ ಅಂದರೆ ಸೊ ಮೇ ಬಿ ಲಾಸ್ಟಿಗೆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಹಾಗೆ ಬರ್ಬೋದು. ನೀವು ಆ ಸರ್ಟಿಫಿಕೇಟ್ ತೊಗೊಂಡು ಸ್ಕೂಲ್ ಪ್ರಿನ್ಸಿಪಲಿಗೆ ಹೋಗಿ ಭೇಟಿ ಆಗ್ಬೋದು. ಅದರಲ್ಲೂ ಮಿಸ್ಟೇಕ್ ಇದ್ದರೆ ಹೊಸದಾಗಿ ಮಾಡೋದಕ್ಕೆ ಅಪ್ಲೈ ಮಾಡಬೇಕಷ್ಟೇ. ಏನಾದರೂ ಡೇಟ್ ಆಲ್ರೆಡಿ ಎಕ್ಸ್ಪೈರ್ ಆಗಿದ್ದರೆ ಏನು ಮಾಡೋದಕ್ಕೂ ಬರೋದಿಲ್ಲ, ನೀವು ಹೊಸದಾಗಿ ಮಾಡಿಸ್ಬೇಕು.
ದೆನ್ ಫ್ಯಾಮಿಲಿ ಇನ್ಕಮ್. ಫ್ಯಾಮಿಲಿ ಇನ್ಕಮನ್ನು ಏನು ಇಲ್ಲಿ ಅಂತಂದರೆ ನಿಮಗೆ 2A 2B 3A 3B ಇದ್ದರೆ ಆಟೋಮೆಟಿಕಲಿ ನೀವೇನಿಲ್ಲ ಎಂಟ್ರಿ ಮಾಡಿರ್ತೀರಿ, ಯಾಕಂದ್ರೆ ನಿಮಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸೇಮ್ ಇರೋದಕ್ಕೆ ಅದೇ ಇಲ್ಲಿ ಬರ್ತದೆ. ಒಂದೊಮ್ಮೆ SC ST ಕ್ಯಾಟಗರಿ 1 ಅದ್ರ ಜೊತೆಗೆ ಮತ್ತು ಜನರಲ್ ಮೆರಿಟ್ ಇದ್ದು ಲೆಸ್ ದ್ಯಾನ್ 8 ಲ್ಯಾಕ್ ಇದ್ದರೆ ನೀವು ಆವಾಗ ಎಸ್ ಅಂತ ಕ್ಲಿಕ್ ಮಾಡಿ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಸೇಮ್ ಇದು ಅಪ್ರೂವ್ಡ್ ಅಂತ ಬಂದುಬಿಡ್ತದೆ, ಅಂದರೆ ಯುವರ್ ನೇಮ್ ಈಸ್ ಮ್ಯಾಚ್ ಅಂತ ಬಂದುಬಿಡ್ತದೆ. ಇನ್ನು 1 to 10 ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದ್ದೀರಿ ಅಂತ ತೋರಿಸ್ತದೆ. ಇಲ್ಲಿ ಎಸ್ ಅಂತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ನೋ ಅಂತ ಹಾಕಿ, ನಿಮ್ಗೆ ಯಾವ್ದು ಬೇಕೋ ಅದು. ಸೆಂಟ್ ಜಾನ್ಸ್ ಇದು ಓನ್ಲಿ ಫಾರ್ ಕ್ರಿಶ್ಚಿಯನ್, ಅದು ಕೂಡ ರೋಮನ್ ಕ್ಯಾಥಾಲಿಕ್ ಕ್ರಿಶ್ಚಿಯನ್ಗೆ ಮಾತ್ರ ಅಪ್ಲೈ ಆಗ್ತದೆ. ಸೊ ಎಸ್ ನೋ ಅದನ್ನು ಯಾವ್ದು ಬರ್ತದೆ ಹಾಕಿ. ಅದಾದಮೇಲೆ ಬೇರೆ ಕ್ಲೇಮ್ ಏನಾದರೂ ಇದೆಯಾ ಅಂತ ಬರ್ತದೆ. ಇಲ್ಲಿ NCC ಸ್ಪೋರ್ಟ್ಸ್ ಡಿಫೆನ್ಸ್ ಎಕ್ಸ್ ಡಿಫೆನ್ಸ್ ಇದನ್ನು ಹಾಕಿಬಿಟ್ಟು ಹಾಕಿದ ಮೇಲೆ ಸರ್ಟಿಫಿಕೇಟ್ ನಂಬರ್ ಕೇಳ್ತದೆ. ಯಾಕಂದರೆ ಇದನ್ನು ಏನೇ ಇದ್ದರೂ ಕೂಡ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕು. ಆ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಬೇಕಿಲ್ಲಿ. ಓಕೆ, ಈಗ PH ಅಂತ ಅಂದರೆ ಯಾವ PH ಅಂತ ಕೇಳ್ತದೆ, ಯಾವುದಂತ ಹಾಕಿದ ಮೇಲೆ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಏನೇನು ಕ್ಲೇಮ್ ಮಾಡಿದರೆ ಇವೆಲ್ಲ ಇಲ್ಲಿ ಬರ್ತದೆ ಕ್ಲೇಮ್ಡ್ ಅಂತೇಳಿ. ಅದು ಬರಲಿಲ್ಲ ಅಂದ್ರೆ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಮತ್ತೆ ಸೇವ್ ಕ್ಲಿಕ್ ಮಾಡಿ. ಸೊ ಅದು ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟಡಿ ಡೀಟೇಲ್ಸ್ ಬರ್ತದೆ. ಇಲ್ಲಿ ನೀವು ಆಲ್ರೆಡಿ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿದರೆ ಎಲ್ಲ ಡೀಟೇಲ್ಸು ಆಟೋಮೆಟಿಕಲಿ ಬಂದುಬಿಟ್ಟಿರ್ತದೆ, ಆಟೋಮೆಟಿಕಲಿ ಬರ್ತದೆ. ಅಲ್ಲೇನಾದರೂ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಲಿಲ್ಲ ಅಂತಂದರೆ ದೆರ್ ಈಸ್ ನೋ ಸ್ಯಾಟ್ಸ್ ನಂಬರ್ ಅಂತ ಅಂದರೆ ಆವಾಗ ನೀವು ಎಲ್ಲವನ್ನು ಟೈಪ್ ಮಾಡಬೇಕಿಲ್ಲಿ, ಸೆಲೆಕ್ಟ್ ಮಾಡಿ ಟೈಪ್ ಮಾಡಬೇಕು, ಗೊತ್ತಿರಲಿ. ಸೊ ಫಾರ್ ಎಕ್ಸಾಂಪಲ್ ಈ ಒಬ್ಬ ವಿದ್ಯಾರ್ಥಿಗೆ ಏನಾಗಿತ್ತು ಅಂದರೆ ನೋಡಿ 6 to 12 ಬಂದುಬಿಡ್ತು. 6 to 12 ಆಟೋಮೆಟಿಕಲಿ ಎಲ್ಲವೂ ಬಂದುಬಿಡ್ತು. ಸೊ 6 to 12 ಬಂದಾಗ ಈ ವಿದ್ಯಾರ್ಥಿ ಏನು ಮಾಡಬೇಕು, ಈಗ ನೋಡಿ ನೆಕ್ಸ್ಟ್ ಬಟನ್ ಬಂದಿಲ್ಲ, ಇಲ್ಲೊಂದು ನೆಕ್ಸ್ಟ್ ಬಟನ್ ಬಂದಿಲ್ಲ, ಹೌದಾ? ಸೊ ಯಾಕೆ ಅಂದರೆ 1 to 5th ಎಂಟರ್ ಮಾಡಬೇಕು, ಕ್ಲಾಸ್ 1 to 5th ಎಂಟರ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಪಾಸ್ ಇಯರ್. ಸೊ 1 2 3 4 5 ಅಂತ ಇರ್ತದೆ, ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಸ್ಟಾರ್ಟ್ ಇಯರ್. ಸ್ಟಾರ್ಟ್ ಇಯರ್ ಅಂತಂದ್ರೇನು, ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡಬೇಕು, ನಾಟ್ ಅಡ್ಮಿಟೆಡ್ ಇಯರ್. ಅಡ್ಮಿಟೆಡ್ ಇಯರ್ನ ಸೆಲೆಕ್ಟ್ ಮಾಡಬಾರ್ದು, ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡಬೇಕು. ಅಂದರೆ ಈ ವಿದ್ಯಾರ್ಥಿ 2011ನಲ್ಲಿ ಪಾಸ್ ಆಗಿರ್ತಾನೆ. ಸೊ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಬೋರ್ಡ್ CBSE ಸ್ಟೇಟ್ ಬೋರ್ಡ್ ಯಾವುದಿದೆ ನೋಡಿ ಸೆಲೆಕ್ಟ್ ಮಾಡಿ. ಯಾವ ಡಿಸ್ಟ್ರಿಕ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ಸ್ಟಡಿ ಡೀಟೇಲ್ಸಲ್ಲಿ ಆಟೋಮೆಟಿಕಲಿ ಸ್ಕೂಲ್ಸ್ ಬರ್ತಾವೆ, ಇಲ್ಲಿ ಆಟೋಮೆಟಿಕಲಿ ಬರ್ತದೆ. ಬರಲಿಲ್ಲ ಅಂದರೆ ನೀವು ಟೈಪ್ ಮಾಡ್ಬೋದು, ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ. ಬಂದಿದೆ ಅಂತಂದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಹಾಕ್ತಾ ಹೋದಾಗೆ ಈ ರೀತಿಯಾಗಿ ಇದ್ರ ಮೇಲ್ಗಡೆ 5 2015 ವಿಜಯನಗರ ಈ ರೀತಿ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳು ಬರ್ತಾ ಹೋಗ್ತದೆ. ಅದೆಲ್ಲ ಬಂದ ಮೇಲೆ ಎಲ್ಲ 12 ವರ್ಷ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ NRI ವಾರ್ಡ್ ನಿಮಗೆ ನೋ ಅಂತ ಕ್ಲಿಕ್ ಮಾಡಿರ್ತೀರಿ ನೀವು ಮೊದಲೇ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎರಡೇ ಅಪ್ಲೋಡ್ ಇಲ್ಲಿ ನಾನು ಈ ವಿದ್ಯಾರ್ಥಿ ಕೇಳಿರುವಂಥದ್ದು. ಆಲ್ರೆಡಿ ಫೋಟೋ ಅಪ್ಲೋಡ್ ಆಗಿತ್ತು, ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡೋದು. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎಕ್ಸಾಮ್ ಸೆಂಟರ್ ಭಾಳ ಇಂಪಾರ್ಟೆಂಟ್ ಇದು. ಸೊ ಎಕ್ಸಾಮ್ ಸೆಂಟರ್ ನೋಡಿ. ಸೊ CET ಎಕ್ಸಾಮ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ನೀವು ಮೇ ಬಿ ನೀವು 100% ಏನು 1000% ನೀಟೇ ಮಾಡಬೇಕಂತ ಇರ್ಬೋದು. ಓಕೆ, ಸೊ CET ಬೇಡವೇ ಬೇಡ ಅಂತ ಈಗ ನಿಮಗೆ ತಲೆಯಲ್ಲಿರ್ಬೋದು. ಅಂಥವರು ಕೂಡ ನಾನು ಹೇಳೋದು ಎಸ್ ಅಂತಲೇ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ CET ಎಕ್ಸಾಮನ್ನು ಬರೆಯೋದು ಇಟ್ ಈಸ್ ನಾಟ್ ಕಂಪಲ್ಸರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ನಿಮಗೆ ಸಜೆಷನ್ ಕೊಡೋದೇನು ಅಂದರೆ ಇಲ್ಲಿ ಎಸ್ ಅಂತ ಹಾಕಿಬಿಡಿ. ಓಕೆ, ಎಸ್ ಅಂತ ಹಾಕಿ. ಸೊ ದೆನ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕನ್ನಡ ಹಾಕಲಿಕ್ಕೆ ಹೋಗಬೇಡಿ, ಇಂಗ್ಲೀಷ್ ಅಂತಲೇ ಹಾಕಿ. ನೀವು ಕನ್ನಡ ಅಂತ ಹಾಕಿದ್ರು ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಪೇಪರ್ ಬರ್ತದೆ, ವರಿ ಮಾಡ್ಕೋಬೇಡಿ. ಬಟ್ ಇಂಗ್ಲೀಷ್ ಅಂತ ಹಾಕಿ. ಇಲ್ಲಿ ನೋಡಿ ಸೆಲೆಕ್ಟ್ ಅಂತ ಇದೆ. ಒನ್ಸ್ ಅಗೇನ್ ಇಲ್ಲಿ ನೀವು ಹೇಳ್ಬೋದು, ಸರ್ ನಾನು ನೀಟೇ ಬರೀಬೇಕು, ಅದಕ್ಕಾಗಿ ನಾನು PCB ಅಷ್ಟೇ ಬರೀತೀನಿ. ಡೋಂಟ್ ಡೂ ದ್ಯಾಟ್. ಯಾಕೆಂದರೆ ಮುಂದೆ ಏನೋ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿ ಬೇರೆ ಕೋರ್ಸಸ್ ಹೋಗಬೇಕು ಅಂದರೆ PCM ಬರದೇ ಇರೋದಿಲ್ಲ, ನೀವು ಮ್ಯಾಥಮೆಟಿಕ್ಸ್ ಬರೆದಿರೋದಿಲ್ಲ ಕೆಲವೊಂದಷ್ಟು ಕೇಸಲ್ಲಿ. ಅದಕ್ಕಾಗಿ ನನ್ನ ಸಜೆಷನ್ ಏನಂದರೆ, ನಿಮ್ಮದು ಬಯಾಲಜಿ ಏನಾದರೂ ಸಬ್ಜೆಕ್ಟ್ ಇದ್ದರೆ PCMB ಸೆಲೆಕ್ಟ್ ಮಾಡಿ ಮುಂದೋಗಿ, ಅಥವಾ 3 ಸೆಲೆಕ್ಟ್ ಮಾಡಿ. ಓಕೆ, ಸೊ ನಿಮ್ಮದೇನಾದರೂ ನಾನ್ ಬಯೋ ಸಬ್ಜೆಕ್ಟ್ ಇದ್ದರೆ, ನಾನ್ ಬಯೋ ಇದ್ದರೆ PCM ಅಷ್ಟೇ ಸೆಲೆಕ್ಟ್ ಮಾಡಿ. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ನಿಮಗೆ. ಒಂದೊಮ್ಮೆ ನಾನ್ ಬಯೋ ಇದ್ದೂ PCMB ಸೆಲೆಕ್ಟ್ ಮಾಡಿದರೆ ಏನು ಮಿಸ್ಟೇಕ್ ಏನಿಲ್ಲ. ನಿಮಗೆ ಹಾಲ್ ಟಿಕೆಟ್ ಬರ್ತದೆ. ಹಾಲ್ ಟಿಕೆಟ್ ನಿಮ್ಗೆ ಕಾಮನ್ ಆಗಿ 4 ಸಬ್ಜೆಕ್ಟ್ ಕೊಟ್ಟೇ ಬಿಡ್ತಾರೆ, ಅದರಲ್ಲೇನು ಚೇಂಜಸ್ ಮಾಡೋದಿಲ್ಲ. ಆ ಹಾಲ್ ಟಿಕೆಟ್ ಬರ್ತದೆ, ಅದರಲ್ಲಿ ಯಾವ ಎಕ್ಸಾಮ್ ಬೇಕು ಬರೆಯೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ನಾನ್ ಬಯೋದವರು PCMB ಸೆಲೆಕ್ಟ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಟೆಕ್ನಿಕಲಿ ಕರೆಕ್ಟು PCM ಸೆಲೆಕ್ಟ್ ಮಾಡಿ. ಬಯೋದವರು PCMB ಸೆಲೆಕ್ಟ್ ಮಾಡಿಬಿಡಿ.
ಅದಾದಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಈ ರೀತಿ ಒಂದು ಓಪನ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ನೀವೇನು ಕ್ಲಿಕ್ ಮಾಡಿರ್ತೀರ ಅವೆಲ್ಲ ಇರ್ತದೆ. 600 ಫಾರ್ ಆಲ್ ಕ್ಯಾಟಗರಿ, 600 ಫಾರ್ ಆಲ್ ಕ್ಯಾಟಗರಿ ಪೇ ಮಾಡಬೇಕಾಗ್ತದೆ. ಅದ್ರ ಕೆಳಗಡೆ ನಿಮಗೆ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಟ್ಯಾಬ್ ಕೊಟ್ಟಿರ್ತಾರೆ. ಇದರಲ್ಲಿ 2 ಟೈಪ್ ಇದೆ. ಒಂದು ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಬೇಕು, ಒಂದು ನಾರ್ಮಲ್ CET ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಬೇಕು. ಅಗ್ರಿಕಲ್ಚರ್ ಕೋಟಾ ನಿಮ್ಮದೇನಾದರೂ ಇದ್ದರೆ, ಅಂದರೆ ನಿಮ್ಮದೇನಾದರೂ ಜಮೀನಿದ್ದು ಅದೇ ಮೇನ್ ಇನ್ಕಮ್ ಆಗಿದ್ದರೆ ಅಗ್ರಿ ಕೋಟಾವನ್ನು ಎಸ್ ಅಂತ ಹಾಕಿ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರನ್ನು ಸೆಲೆಕ್ಟ್ ಮಾಡಿ. ಓಕೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಬರ್ತದೆ. ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ಬರ್ತದೆ. ಇದರಲ್ಲಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇನ್ನು ಅಗ್ರಿಕಲ್ಚರ್ ಕೋಟಾದಡಿಯಲ್ಲಿ ನೀವು BVSC ಅಂದರೆ ವೆಟರ್ನರಿ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ನೀವು ಅಗ್ರಿ ಕೋಟಾ ಸೆಲೆಕ್ಟ್ ಮಾಡಿದರೆ ನೀವು ಪ್ರಾಕ್ಟಿಕಲ್ ಅಗ್ರಿ ಎಕ್ಸಾಮನ್ನು ಬರೀಬೇಕಾಗ್ತದೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಬರಿತಾ ಇದ್ದೀರಿ ಅಂತ ಅಂದರೆ ಅದಕ್ಕೆ ಒಂದು ಕೋಚಿಂಗ್ ಬೇಕು. ಸೊ ನಿಮಗೇನಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೋಚಿಂಗ್ ಬೇಕು ಅಂತಂದರೆ ಸೊ ಇಲ್ಲಿ ವಿಜಯ್ ಕುಮಾರ್ ಅಂತೇಳಿ ಅಗ್ರಿ ಝೋನ್ ಕಡೆಯಿಂದ ಒಂದು ಒಳ್ಳೆಯ ಕೋಚಿಂಗನ್ನು ಅಫೋರ್ಡೆಬಲ್ ಫೀಸಲ್ಲಿ ಕೊಡ್ತಾರೆ. ಧಾರವಾಡದಲ್ಲಿ ಆಫ್ಲೈನ್ ಸೆಂಟರ್ ಇದೆ, ಆನ್ಲೈನ್ ಕೋರ್ಸಸ್ ಕೂಡ ಪರ್ಚೇಸ್ ಮಾಡಬಹುದು. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವಿಜಯ್ ಕುಮಾರ್ ಅಂತೇಳಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ದಿಸ್ ಈಸ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಲಾಸ್ಟ್ ಇಯರ್ ಆನ್ಲೈನ್ ಕೋರ್ಸ್ ತೊಗೊಂಡಂಥ ಒಬ್ಬ ವಿದ್ಯಾರ್ಥಿ 200 ಔಟ್ ಆಫ್ 200 ಸ್ಕೋರ್ ಮಾಡಿರುವಂಥದ್ದಿದೆ. ಯಾಕಂದರೆ ನೀವು ಆನ್ಲೈನ್ ಕೋರ್ಸ್ ತೊಗೊಂಡ್ರು ಕೂಡ ನಿಮ್ಮ ಮನೆಗೆ ಯಾವ್ಯಾವ ಮಟೀರಿಯಲ್ಸ್ ಬೇಕು, ಯಾವ ರೀತಿ ಅಂದರೆ ಇದರಲ್ಲಿ ಬೇಳೆಕಾಳುಗಳು ಬೇಕಾಗ್ತದೆ, ಬೇರೆ ಬೇರೆ ಎಲ್ಲವೂ ಕೂಡ ಸ್ಯಾಂಪಲ್ಸ್ ಬೇಕಾಗ್ತದೆ. ಆ ಸ್ಯಾಂಪಲ್ಸ್ಗಳನ್ನ ನಿಮ್ಮ ಅಡ್ರೆಸ್ಗೆ ಕಳಿಸುವಂಥ ಪ್ರಯತ್ನ ಸರ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಭಾಳ ಚೆನ್ನಾಗಿ ಕೋಚಿಂಗನ್ನು ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ನಿಮಗೆ ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊ, ಅಂದರೆ ಕಾಲ್ ಮಾಡಿ ಡೀಟೇಲ್ಸ್ಗಳನ್ನು ತೊಗೊಳ್ಳಿ. ಸೊ ಈ ರೀತಿಯಾಗಿ ನೀವು ಅಗ್ರಿ ಪ್ರಾಕ್ಟಿಕಲ್ ಸೆಂಟರ್ನ ಸೆಲೆಕ್ಟ್ ಮಾಡ್ತೀರಿ. ಪ್ರಾಕ್ಟಿಕಲ್ ಸೆಂಟರ್ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಸೊ ನೀವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇಲ್ಲಿ ಒಂದೇ ಬೇಜಾರಾಗಿರೋದು ಏನಂತಂದರೆ ಬೆಂಗಳೂರದವರಿಗೆ ಒಂದೇ ಆಪ್ಷನ್ನ ಕೊಟ್ಟಿರುವಂಥದ್ದು. ಸೊ ನೋಡಿ, ಬೆಳಗಾವಿ ಆದರೆ ಬೆಳಗಾಂ ಇದೆ, ಚಿಕ್ಕೋಡಿ ಇದೆ, ಅಥಣಿ ಇದೆ. ಸೊ ಕಾರವಾರ ಇದ್ದವರಿಗೆ ಕಾರವಾರ ಇದೆ. ಅದಾದಮೇಲೆ ನಿಮಗೆ ಕುಮಟಾ ಇದೆ. ಅದಾದಮೇಲೆ ದಾಂಡೇಲಿ ಇದೆ. ಅದಾದಮೇಲೆ ನಿಮಗೆ ಬೇರೆ ಬೇರೆ ಅಂದರೆ 2-3-4 ಸೆಂಟರ್ನ ಒಂದು ಡಿಸ್ಟ್ರಿಕ್ಟಲ್ಲಿ ಕೊಟ್ಟಿರೋದು. ಸಿರ್ಸಿ ಇದೆ. ಆದರೆ ಬೆಂಗಳೂರು ಮಾತ್ರ ಇಡೀ ದೊಡ್ಡ ಸಿಟಿ ಬೆಂಗಳೂರಿಗೆ ಒಂದೇ ಕೊಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಅಂತ ಕೊಟ್ಟಿದ್ರು, ಅದು ಕೂಡ ಇಲ್ಲ. ಅದ್ರ ಜೊತೆಗೆ ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ಮತ್ತೆ ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್ ಅಂತ ಕೊಟ್ಟಿದ್ರು, ಅದು ಕೂಡ ಇಲ್ಲ. ರೈಟ್. ಸೊ ಕೊಡಬೇಕಿತ್ತು ಆ್ಯಕ್ಚುಲಿ, ಬಟ್ ಬೆಂಗಳೂರು ಅಂತ ಕೊಟ್ಟಿರೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇರಲಿ. ಸೊ ನೀವು ಇಲ್ಲಿ 2 ಸೆಂಟರ್ನ ಸೆಲೆಕ್ಟ್ ಮಾಡಬೇಕು. ಬೆಂಗಳೂರು ಅಂತಲೇ 2 ಸಾರಿ ಸೆಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಆದ್ದರಿಂದ ಫಸ್ಟ್ ಬೆಂಗಳೂರು ಅಂತ ಹಾಕಿದರೆ ಬೇರೆ ಸೆಲೆಕ್ಟ್ ಮಾಡಿ, ಧಾರವಾಡ ಅಂತ ಹಾಕಿದರೆ ಬೇರೆ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಡ್ರಾಫ್ಟ್ ಕಾಪಿ ಬರ್ತದೆ. ಡ್ರಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ. ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ, ಇಲ್ಲಿ ಅರ್ಜೆಂಟ್ ಮಾಡಬೇಡಿ. ಮೇ ಬಿ ನೀವು ಸೈಬರ್ ಸೆಂಟರ್ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ಸೈಬರ್ದವ್ರು ಏನು ಮಾಡ್ತಾರೆ, ಒಂದೊಂದು ಅಪ್ಲಿಕೇಶನ್ಗೆ ಹಾಫ್ ಆನ್ ಅವರ್ 1 ಅವರ್ ಆಗ್ತಾ ಇದ್ದಾಗ ಅವರಿಗೆ ನಿಮ್ಮದನ್ನು ಆದಷ್ಟು ಬೇಗ ಮುಗಿಸಿದ್ರೆ ಸಾಕಾಗಿರ್ತದೆ. ಯಾಕೆಂದರೆ ಅವ್ರು ನಿಮ್ಮಿಂದೆ ಒಂದು 5 ಜನ ವೇಟ್ ಮಾಡ್ತಿರ್ತಾರೆ. ಯಾಕಂದರೆ ಒಂದು ದಿವಸದಲ್ಲಿ ಬರೀ 2 ಅಪ್ಲಿಕೇಶನ್ ಹಾಕಿಬಿಟ್ಟು 200 ರೂಪಾಯಿ ಇದು ಮಾಡ್ಕೊಳಕ್ಕಾಗೋದಿಲ್ಲ ಅವರು, ಹೌದಾ? ಸೊ ಅದಕ್ಕಾಗಿ ಅವರು ಅರ್ಜೆಂಟ್ ಮಾಡ್ತಾರೆ ಪದೇ. ಅಥವಾ ಇದನ್ನು ತೋರಿಸ್ದೇನೆ ಫೈನಲ್ ನಿಮಗೆ ಅಪ್ಲಿಕೇಶನ್ ಕೊಟ್ಬಿಡ್ತಾರೆ. ಬಟ್ ಹಾಗೆ ಮಾಡೋದಕ್ಕೆ ಬಿಡಬೇಡಿ. ಎಲ್ಲರಿಗೂ ಗೊತ್ತಿರಲಿ, ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಬರ್ತದೆ. ನಿನ್ನೆ ರಾತ್ರಿಯವರೆಗೂ ಇದು ಡೌನ್ಲೋಡ್ ಆಗ್ತಾ ಇರಲಿಲ್ಲ ಯಾರಿಗೂ ಕೂಡ. ಸೊ ಅದಕ್ಕಾಗಿ ಡೌನ್ಲೋಡ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಎವ್ರಿಥಿಂಗ್ ಈಸ್ ಕರೆಕ್ಟ್ ಅನ್ನೋ ಒಂದು ಫೀಲಿಂಗ್ ಬಂದ ಮೇಲೆ ಮುಂದುವರಿ, ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸ್ ಬರ್ತದೆ. ಪೇ ನೌ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ QR ಕೋಡ್ ಬರ್ತದೆ. QR ಕೋಡನ್ನು ಯೂಸ್ ಮಾಡ್ಕೊಂಡು ನಿಮಗೆ ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ಮೇಲೆ ಮತ್ತೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿಬಿಟ್ಟು ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಳ್ಳಿ. ಅಪ್ಲಿಕೇಶನ್ ಫಾರ್ಮಲ್ಲಿ ಮೇಲ್ಗಡೆ ಫೈನಲ್ ಅಪ್ಲಿಕೇಶನ್ ಅನ್ನೋದು ಇರಬೇಕು, ಭಾಳ ಇಂಪಾರ್ಟೆಂಟ್ ಅದು. ಫೈನಲ್ ಅಪ್ಲಿಕೇಶನ್ ಡ್ರಾಫ್ಟ್ ಅಂತ ಇದ್ದರೆ ಫೈನಲ್ ಅಲ್ಲ, ಅದು ಫೈನಲ್ ಅಪ್ಲಿಕೇಶನ್ ಅಂತಲೇ ಇರಬೇಕು. ರೈಟ್. ಸೊ ಇದಿಷ್ಟು ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತದೆ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮಗೇನಾದರೂ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ 8277448606ಗೆ. ದಯವಿಟ್ಟು ಬೇರೆ ಡೌಟ್ಸ್ಗಳನ್ನ ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ರಿಪ್ಲೈ ಕೂಡ ಸಿಗೋದಿಲ್ಲ. ಸೊ ನೀವೇನಾದರೂ ಪರ್ಸನಲ್ ಗೈಡೆನ್ಸ್ ಜಾಯಿನ್ ಆದರೆ ಡೆಫಿನೆಟ್ಲಿ ಪರ್ಸನಲ್ ಗೈಡೆನ್ಸ್ ಅಂದಾಗ ನಿಮ್ಮ ಹತ್ರ ನಾವು ಪೇಮೆಂಟನ್ನು ತೊಗೊಂಡು ನಿಮಗೆ ಸರ್ವಿಸನ್ನು ಕೊಡ್ತಾ ಇರ್ತೀವಿ. ನಮ್ಮ ಟೈಮ್ ಮತ್ತು ಎನರ್ಜಿಯನ್ನು ನಿಮಗೋಸ್ಕರ ಮುಡಿಪಾಗಿ ಇಟ್ಟಿರ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.